ಹಿಮಾಲಯಕ್ಕೆ ಹೋದಾಗ ಆದ ಕೆಲವು ಅನುಭವಗಳು. ಇದು ಒಂದೊಂದು ಸತಿ ಏನೋ ವಾಯ್ಸ್ ಕೇಳುತ್ತೆ, ನಾನು ಅದನ್ನು ಗುರು ಧ್ವನಿ ಅಂತೀನಿ. ಅದನ್ನು ಸುಮ್ಮನೆ ಫಾಲೋ ಮಾಡ್ತೀನಿ, ತುಂಬ ಪೀಸ್ಫುಲ್ ಆಗಿರುತ್ತೆ. ಅದು ಏನು ಹೇಳಿದ್ರೆ ಅರ್ಥ ಆಗಲ್ಲ ಬೇರೆಯವ್ರಿಗೆ. ಯಾವ ಮನಸ್ಸಿಗೂ ಇದು ಹುಚ್ಚು ಅನಿಸುತ್ತೆ ಹೊರತು, ಯಾಕೆಂದರೆ ಅವರು ಆ ಥರ ಅರ್ಥ ಮಾಡ್ಕೊಳಕ್ಕಾಗಲ್ಲ ನಾನು ವಿವರಿಸ್ತಾ ಇದ್ದರೆ ಪ್ರೌಸ್ ಆರ್ಡರ್ನಲ್ಲಿ. ಅದಕ್ಕೆ ನಾನು ಎಲ್ಲ ಪೊಯಿಟ್ರಿ ಹಾಡಿನ ರೂಪದಲ್ಲಿ, ಕಬ್ಬದ ರೂಪದಲ್ಲಿ ಬರೆದು ಬಿಡ್ತೀನಿ. ವೆನ್ ಇಟ್ ಕಮ್ಸ್ ಟು ದಿ ಪೊಯಿಟ್ರಿ, ಆ ಭಾವನೆ ಒಂಚೂರಾದರೂ ಅವರಿಗೆ ಟಚ್ ಆಗಲಿ ಅಂತ. ನನಗೆ ಒಂದು ಎಲ್ಲ ಓದಿದ ಜ್ಞಾಪಕ ಇದು. ಒಬ್ಬ ಹೀ ಈಸ್ ಎ ಮಾಸಸ್, ಒಬ್ಬ ಅವನು ಪರ್ವತ ಶಿಖರಕ್ಕೆಲ್ಲ ಹೋಗ್ತಾನೆ. ಹೋದಾಗ ದೇವ್ರನ್ನ ಹುಡ್ಕೊಂಡು ಹೋಗ್ತಾನೆ. ಅವನಿಗೊಂದು ವಿಚಿತ್ರವಾದ ಅನುಭವ ಆಗುತ್ತೆ. ಯಾರು ಸ್ಕಾಲರ್ಸು ಈ ವಿಚಿತ್ರವಾದ ಅನುಭವ ಹೇಳಿದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಸ್ಟೋರಿ ಥರ ಇರುತ್ತೆ ಅವನು ಹೇಳೋದು, ಒಂದು ಕತೆ ಥರ ಇರುತ್ತೆ. ಅಲ್ಲಿ ದೊಡ್ಡ ಬೆಂಕಿ ಕಾಣುತ್ತೆ. ಆ ಬೆಂಕಿ ಒಳಗೆ ಒಂದು ಹಸಿರಾದಂತಹ ಒಂದು 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 ಬುಷ್, ಗ್ರೀನ್ ಕಲರ್ದು ಒಂದು ಬುಷ್ ಕಾಣುತ್ತೆ. ಎಲ್ಲಿ ಬೆಂಕಿ ಒಳಗೆ ಬುಷ್? ಇದು ಸ್ಟೋರಿನೇ. ಇವನು ಹತ್ತಿರ ಹೋಗ್ತಾನೆ. ಅಲ್ಲಿಂದ ಒಂದು ವಾಯ್ಸ್ ಬರುತ್ತೆ, ಈ ಚಪ್ಪಲಿ ಬಿಟ್ಬಿಟ್ಟು ಒಳಗಡೆ ಬಾ, ನೀ ಅಂದ್ಕೊಂಡು ನಂಗೆ ಬಿಸಿ ಇಲ್ಲ ಇದು, ಬಾ ಒಳಗೆ ಅಂತ. ಇನ್ನು ಶೂಸ್ ಬಿಚ್ಚಿಬಿಟ್ಟು ಆ ಬೆಂಕಿ ಒಳಗೆ ಹೋದರೆ ತಣ್ಣಗಿರುತ್ತೆ, ಕೂಲ್ ಅನುಭವ. ಇನ್ಸೈಡ್ ದ ಬುಷ್ ಆ ಫ್ಲೇಮ್ ಇರುತ್ತಲ್ಲ, ಗ್ರೀನ್ ಕಲರ್, ಅಲ್ಲಿ ಹೂವು ಬಿಟ್ಟಿದೆ, ತಣ್ಣಗಿದೆ, ಕೂಲ್ ಬ್ರೀಸ್. ಇದು ಈ ರೀತಿ ಹೇಳಿದಾಗ, ಸಡನ್ನಾಗಿ ಒಂದು ವಾಯ್ಸ್ ಕೇಳಿಸ್ತು ಅಂತ ಹೇಳಿದಾಗ ಯಾರು ನಂಬ್ತಾರೆ? ಇದು ನಂಬಕ್ಕೆ ಸಾಧ್ಯ ಇಲ್ಲ. ಆ ಹೀಟ್ ಇದ್ದಿದ್ದ ಜಾಗದಲ್ಲಿ ಒಳಗಡೆ ಕೂಲ್ ಆಗಬೇಕಾದ್ರೆ, ಅಲ್ಲಿ ಡೈಲಾಗ್ ಕೇಳಬೇಕಾದ್ರೆ, ಅಲ್ಲಿ ಅವನಿಗೇನು ಕೇಳಿಸ್ತು? 10 ಕಮ್ಯಾಂಡ್ಮೆಂಟ್ಸ್ ಕೇಳಿಸ್ತು ಆ ಮಾಸಸ್ಗೆ. ಆ 10 ಕಮ್ಯಾಂಡ್ಮೆಂಟ್ಸ್ ಇದು ಮನುಷ್ಯ ಮಾಡಿದ್ದ? ಇಲ್ಲ. ಅದೇ ಹೇಳೋದು, ಏನು ಬಂದಿದೆ, ಕಬ್ಬ ಇರ್ಬೋದು, ಇದೆಲ್ಲ ಮನುಷ್ಯ ಮಾಡೋದಲ್ಲ. ಅದು ಹಿಂಗೆ ಕೂತ್ಕೊಂಡ ತಕ್ಷಣ ಬರೀತೀವಲ್ಲ, ಅದು ಮನುಷ್ಯ ಮಾಡೋದಲ್ಲ. ಇನ್ವಿಸಿಬಲ್ ವಾಯ್ಸ್ ಎಲ್ಲಿಂದನೋ ಬರೋದು. ಎಷ್ಟು ಜನ ಧರ್ಮಶಾಸ್ತ್ರ, ದೇವತಾಶಾಸ್ತ್ರ ಅಂತಾರೆ, ಥಿಯೋಲಜಿಸ್ಸು ಇದ್ರ ಮೇಲೆ ವರ್ಕ್ ಮಾಡಿದ್ದಾರೆ. ಏನಿರ್ಬೋದು ಇದು? ಪೊಯಿಟ್ರಿ ಅರ್ಥ ಆಗುತ್ತೆ ಅವ್ರಿಗೆ, ಪೊಯಿಟ್ರಿ ಥರ ಮಾಡಿದ್ರೆ. ಅದಕ್ಕೆ ಈ ಪೊಯಿಟ್ರಿ ಆಯಿತು, ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಪೊಯಿಟ್ರಿ ಮಾಡಿದ್ರು. ಜೀವನದಲ್ಲಿ ಅನುಭವಗಳೆಲ್ಲವೂ ಕೂಡ ಇವತ್ತು ಕಾವ್ಯ ರೂಪದಲ್ಲಿದೆ. ಒಂದು ನಾಟಕ ಕಾವ್ಯ ರೂಪದಲ್ಲಿದೆ, ಭಗವದ್ಗೀತೆ ಒಂದು ಕಾವ್ಯ, ಸೌಂದರ್ಯಲಹರಿ ಒಂದು ಕಾವ್ಯ. ಎಲ್ಲವೂ ಪೊಯಿಟ್ರಿ ಆದಮೇಲೆ ಜನಗಳಿಗೆ ಒಂಚೂರಾದರೂ ಮುಟ್ಟಕ್ಕೆ ಸಾಧ್ಯ ಆಯಿತು. ಆ ಕನ್ಫ್ಯೂಷನ್ ಡಿಸಪಿಯರ್ಸ್. ವೆನ್ ಇಟ್ ಬಿಕಮ್ಸ್ ಪೊಯಿಟ್ರಿ, ಕನ್ಫ್ಯೂಷನ್ ಡಿಸಪಿಯರ್ಸ್. ಯಾವುದನ್ನು ನಾವು ದೇವರು ಅಂತ ಕರೆದಿದ್ವಿ, ಅದೇನಾಯ್ತು ಇವಾಗ? ಪೊಯಿಟ್ರಿ ಬರೀತಾ ಬರೀತಾ ಎನರ್ಜಿ ಆಯಿತು, ಕ್ರಿಯೇಟಿವ್ ಆಯಿತು, ನಾನ್ ಡಿಸ್ಟ್ರಕ್ಟಿವ್ ಆಯಿತು. ಆ ಫೈರ್ ಒಳಗೆ ಹೋಗ್ತಾ ಹೋಗ್ತಾ ಕೂಲ್ ಆಯಿತು ಅಂದಾಗ ಏನೋ ಒಂದು ಹೊರಗಡೆಯಿಂದ ಒಂದು ಚೈತನ್ಯ ಕಾಣಿಸ್ತು. ಆಕ್ಸೆಪ್ಟ್ ದಿಸ್ ಎನರ್ಜಿ, ವೈಟಲ್ ಎನರ್ಜಿ ಅದು. ಯಾತಕ್ಕೆ ಹೆದರಬೇಕು? ಕಮ್ಯುನಿಕೇಟ್ ವಿತ್ ಎಂಟೈರ್ ಯೂನಿವರ್ಸ್. ಏನೋ ಡೈಲಾಗ್ ನಿಮ್ಮ ಒಳಗಡೆ ಬರುತ್ತೆ. ಒಳಗಡೆ ಏನೇನು ಮುಚ್ಚಿಟ್ಕೊಂಡಿದ್ದೀರೋ, ಏನೇನು ಟ್ಯಾಲೆಂಟ್ ಇದೆಯೋ ನಿಮಗೆಲ್ಲ ಹೊರಗಡೆ ಬರುತ್ತೆ. ಫ್ಲವರ್ಸ್ ವಿಲ್ ಬ್ಲಾಸಮ್. ಅದಕ್ಕೆ ಹಿಂದಿನ ಕಥೆಗಳೆಲ್ಲ ಪೊಯಿಟಿಕ್ ಸ್ಟೇಟ್ಮೆಂಟ್ಸ್. ತುಂಬ ಅದನ್ನು ಶಾಸ್ತ್ರಬದ್ಧವಾಗಿ ಹೇಳಿದರೆ ಅದರ ಬ್ಯೂಟಿ ಹೊರಟೋಗುತ್ತೆ.
ಅದನ್ನು ಎಳೆದಾಡಿದ್ರೆ ಅರ್ಥ ತಿಳ್ಕೊಳ್ಳೋಕ್ಕೆ ಅದರ ಬ್ಯೂಟಿ ಹೊರಟೋಗುತ್ತೆ. ಅದಕ್ಕೆ ಸೌಂದರ್ಯಲಹರಿ ಕೇಳ್ತಾ ಕೇಳ್ತಾ ಅನುಭವಿಸ್ಬೇಕೇ ಹೊರತು ಅದನ್ನು ಈ ಬುದ್ಧಿಗೆ ಅರ್ಥಕ್ಕೆ ಕೊಡಬಾರ್ದು. ದೇ ಆರ್ ನಾಟ್ ಫ್ಯಾಕ್ಟ್ಸ್, ಬಟ್ ದೇ ಆರ್ ಫಾರ್ ಎಬವ್ ಫ್ಯಾಕ್ಟ್ಸ್. ಅದಕ್ಕೆ ಪೊಯಿಟಿಕ್ ರಿಯಲೈಸೇಷನ್, ಆ ಪೊಯಿಟಿಕ್ ಎಕ್ಸ್ಪ್ರೆಷನ್, ಇದು ಮೆಡಿಟೇಷನ್ ಯಾರು ಮಾಡ್ತಾರೆ ಅವ್ರಿಗೆ ತುಂಬ ಸರಾಗವಾಗಿರುತ್ತೆ. ಧ್ಯಾನ ಮಾಡಿ, ಆ ಫೀಲಿಂಗ್ಸ್ನ ಹೊರಗೆ ಹಾಕಿ. ನಿಮ್ಮಲ್ಲಿ ಒಬ್ಬ ಪೊಯೆಟ್ ಇದ್ದಾನೆ.